ನಾಡಿನ ನೆಚ್ಚಿನ ನಾಯಕರಾದಂಥ BY ವಿಜೇಂದ್ರ ಅವರ ಜೊತೆಗಿದ್ದೇವೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಯುವ ಮುಖಂಡರು. ಇವತ್ತು ನಮ್ಮ ರಾಜ್ ತಂಡ ಮಂಡ್ಯ ಭಾಗ, KRS ಭಾಗ, ಶ್ರೀರಂಗಪಟ್ಟಣ ಹೀಗೆ ಹಲವು ಕಡೆಗಳಲ್ಲಿ ಪ್ರಯಾಣ ಬೆಳೆಸ್ತಾ ಇದೆ. ನಾನೇ ಖುದ್ದಾಗಿ ಇಲ್ಲಿರುವ ಸಮಸ್ಯೆಗಳನ್ನು ಗಮನಿಸೋದಕ್ಕೆ ಬಂದಾಗ ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮತ್ತು ಕರ್ನಾಟಕದ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಪ್ಕೊಂಡಂಥವರು ಮಾನ್ಯ BY ವಿಜೇಂದ್ರ ಅವರು. ಹಾಗಾಗಿ ಇಲ್ಲಿರುವ ಜ್ವಲಂತ ಸಮಸ್ಯೆಗಳನ್ನು ಹಾಗೂ ಪ್ರಶ್ನೆಗಳನ್ನು ಬಹಳ ನೇರವಾಗಿ ಅವರಲ್ಲಿ ಕೇಳ್ತಾ ಹೋಗೋಣ, ಉತ್ತರವನ್ನು ಪಡೆದುಕೊಳ್ತಾ ಹೋಗೋಣ. ಸರ್ ನಮಸ್ಕಾರ, ಬಹಳ ಪ್ರೀತಿಯ ಮತ್ತು ಆತ್ಮೀಯವಾದಂಥ ಸ್ವಾಗತ. ಹೇಗಿದ್ದೀರಿ? ಸೊ ತಾವು ಇವಾಗ ಹೋಗಿದ್ರಿ, ಬಹಳ ಕಡೆಗಳಲ್ಲಿ ಹೋಗಿದ್ರಿ, ರೈತರನ್ನ ಭೇಟಿ ಮಾಡ್ಕೊಂಬಂದ್ರಿ, KRS ನೋಡಿದ್ರಿ, ಪೊಲೀಸರು ಬಂದರು, ಅರೆಸ್ಟ್ ಆಯಿತು, ಮತ್ತೊಂದಾಯಿತು. ಅದಾದ್ಮೇಲೆ ಮತ್ತೊಂದು ಕಡೆ ಹೋದ್ರಿ, ಪಾಪ ಅಲ್ಲಿ ಒಂದು ಕುಟುಂಬದ ಇಬ್ಬರು ಹಟ್ನಾದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಏನನ್ಸುತ್ತೆ ಸದ್ಯದ ಪರಿಸ್ಥಿತಿ, ಬರ ಇದೆಲ್ಲ ಗಮನಿಸ್ತಾ ಇದ್ರೆ ಏನನ್ಸುತ್ತೆ ನಿಮಗೆ? ರಾಜ್ಯದಲ್ಲಿ ಭೀಕರ ಬರ, ಇದೇನು ಯಾರೂ ನಿರೀಕ್ಷೆ ಮಾಡಲಿಲ್ಲ ಅಂತೇನಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ 2 ತಿಂಗಳ ಹಿಂದನೇ ಅವರು ಹೇಳಿಕೆಯನ್ನು ನೀಡಿದ್ರು. ಈಗಾಗಲೇ ಭೀಕರ ಬರವನ್ನ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ನಾವೆಲ್ಲರೂ ಕೂಡ ಎಚ್ಚರ ವಹಿಸಬೇಕು. ಎಲ್ಲಿಗೆ ತನಕ ಬಂದು ಹೇಳಿದ್ರು ಅಂತ ಹೇಳಿದ್ರೆ, ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರದು, ನದಿ ನೀರಿಗೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಎಚ್ಚರಿಕೆ ವಹಿಸಬೇಕು, ಬಿತ್ತನೆ ಮಾಡಬಾರ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ದುರಂತ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಸರ್ಕಾರದ ಆದ್ಯತೆ ಇವತ್ತು ರೈತರಲ್ಲ. ರೈತರ ಆದ್ಯತೆ ಆಗಿದ್ದೇ ಆಗಿದ್ರೆ ಇವತ್ತು ಮುಖ್ಯಮಂತ್ರಿಗಳು ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾರೆ, ಒಂದಲ್ಲ ಎರಡಲ್ಲ 10 ಬಾರಿಗೆ ಹೋಗ್ತಾರೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತ ಹೇಳ್ಕೊಂಡು. ಇಡೀ ಅವರ ಶಾಸಕ ಎಲ್ಲ ದಂಡೆ ಹೊತ್ತು ಡೆಲ್ಲಿಗೆ ಹೋಗಿ ಕೂತಿದೆ. ಇಂಥ ಬರದ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅದೆಲ್ಲ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರೈತರು ಆದ್ಯತೆ ಹೌದೋ ಅಲ್ವೋ ದೊಡ್ಡ ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ. ಓಕೆ, ಬಹಳ ನಿಖರವಾದ ಕೆಲವು ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ ಮಾನ್ಯ ವಿಜೇಂದ್ರ ಸಾಹೇಬ್ರೆ. ಇಲ್ಲಿ ತಮಿಳುನಾಡಿನ ವಿಷಯ ಏನಾಗಿದೆ ಅಂತಂದ್ರೆ, ಬಹಳ ಡೇಟಾ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಒಂದು ಸ್ವಲ್ಪ ಮಾತಾಡೋಣ ನಾವು. 1.85 ಲಕ್ಷ ಎಕರೆಯಲ್ಲಿ ಬೆಳಿಬೇಕಾಗಿದ್ದಂಥ ಬೆಳೆಯನ್ನ 5 ಲಕ್ಷ ಎಕರೆಗೆ ವಿಸ್ತರಿಸ್ಕೊಂಡಿದ್ದಾರೆ ಅವರು, 5 lakh acresಗೆ. ಅದರ ಬಗ್ಗೆ ಯಾರು ಕೂಡ ಈ ಕ್ಷಣದವರೆಗೂ ಪ್ರಶ್ನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ, CWRC ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಎರಡನೇದು, ಕುರುವೈ ಬೆಳೆಗೋಸ್ಕರ ಅವರು ನಮಗೆ ನೀರು ಬೇಕು ಅನ್ನೋದು, ಇದು ಒಂದು ರೀತಿ ಪ್ರತಿದಿನದ ನರಕ ಆಗೋಗಿದೆ ಕರ್ನಾಟಕದ ರೈತರಿಗೆ ಮತ್ತು ನಮ್ಮ ಮಂಡ್ಯ ಪ್ರಾಂತದ ಜನಕ್ಕೆ. ಮತ್ತು ಇದೇನು ಹೊಸ ಸಮಸ್ಯೆ ಅಲ್ಲ, ಇದಕ್ಕೊಂದು ಸಂಕಷ್ಟ ಸೂತ್ರ ಅನ್ನೋದನ್ನ ಯಾರು ಸಿದ್ಧಪಡಿಸಲೇ ಇಲ್ವಾ? ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಇಷ್ಟು ವರ್ಷಗಳಿಂದ ಇಲ್ವೇ ಇಲ್ವಾ? ಇದು ನನಗೆ ಬಹಳ ಮರೀಚಿಕೆ ಅನ್ಸುತ್ತೆ ಬಹಳ ಸಲ ಯೋಚನೆ ಮಾಡಿದಾಗ. ಪ್ರತಿ ಸಲನೂ ಕೂಡ ಮಳೆ ಅಭಾವದಿಂದ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಗಲಾಟೆಗಳಾದಾಗ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇರುವಂತದ್ದು ಕರ್ನಾಟಕ ರಾಜ್ಯಕ್ಕೆ, ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇರುವಂತದ್ದು. ಓಕೆ, ಆದ್ರೆ ತಾವೇ ಹೇಳಿದಾಗೆ ಯಥೇಚ್ಛವಾಗಿ ನೀರನ್ನ ಬಳಕೆ ಮಾಡಿಕೊಂಡು 5 ಲಕ್ಷಕ್ಕೂ ಹೆಚ್ಚು ಇದನ್ನ ಹೆಕ್ಟೇರ್ಸ್ ನಲ್ಲಿ ಇವತ್ತು ಅಲ್ಲಿ ರೈತರು ಬಳಕೆ ಮಾಡ್ಕೊಳ್ತಾರೆ ತಮಿಳುನಾಡಲ್ಲಿ ಅಂತ ಹೇಳಿದ್ರೆ, ಇದನ್ನ ಮೊದಲು ಚಾಲೆಂಜ್ ಮಾಡಬೇಕಾಗಿರ್ತಕ್ಕಂಥ ಕರ್ನಾಟಕ. ನಾವಿವತ್ತು ಅದನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಇದನ್ನ ಪ್ರಶ್ನೆ ಮಾಡಿ ತರ ತಮಿಳುನಾಡು ಈ ರೀತಿ ನೀರನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ತಪ್ಪು, ಇವರೇ ಪ್ರಶ್ನೆ ಮಾಡಕ್ ರೆಡಿ ಇಲ್ಲ ಇವತ್ತು. ಹಾಗಾಗಿ ರಾಜ್ಯ ಸರ್ಕಾರದ ಈ ಗೊಂದಲಗಳು ಸೂಕ್ತ ಸಮಯದಲ್ಲಿ ಸರಿಯಾದಂತ ನಿರ್ಧಾರವನ್ನ ಮಾಡದೇ ಇರುವಂತದ್ದು, ಸರಿಯಾದ ರೀತಿ ಪ್ರಶ್ನೆ ಮಾಡದೇ ಇರುವಂತದ್ದು, CWR ಅಥಾರಿಟಿ ಇರ್ಬೋದು, ರೆಗ್ಯುಲೇಟರಿ ಅಥಾರಿಟಿ ಮುಂದೆ ಸರಿಯಾದ ರೀತಿ ವಾದ ಮಂಡನೆ ಮಾಡದೇ ಇರುವಂತದ್ದು, ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ, ನಮ್ಮ ರಾಜ್ಯದ ರೈತರ ಒಂದು ಹಿತವನ್ನ ಬಲಿ ತಗೊಳ್ತಾ ಇದೆ. ಪ್ರತಿಯೊಬ್ರು ಕೂಡ ಮಾತನಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನವರು ಒಂದು ಮಾತು ಹೇಳ್ತಾರೆ, ರಾಜ್ಯದ ಜನ ಈ ಪ್ರಶ್ನೆ ಕೇಳ್ತಾರೆ, ಹಲವು ಸಂಸದರನ್ನ ಗೆಲ್ಲಿಸ್ಕೊಟ್ಟಿರೋದು ಕರ್ನಾಟಕದಲ್ಲಿ ಸರ್, ಕರ್ನಾಟಕದ ಸಂಸದರು ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕದ ಸಂಸದರು ಕೇಂದ್ರದ ಹತ್ರ ಹೋಗ್ಬಿಟ್ಟು CWMAಗೋ ಅಥವಾ CWRCಗೋ ಇದರ ಬಗ್ಗೆ ವಿಶದವಾಗಿ ವಿಷಯವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ಕರ್ನಾಟಕಕ್ಕೆ
ಮೂಲಭೂತವಾಗಿ ಏನ್ ಬೇಕಾಗಿದೆಯೋ ಅದನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಸಂಸದರು ಮಾಡಬಹುದಾಗಿತ್ತಲ್ಲ. ಇದು ಇವತ್ತಿಂದ ಬರ್ತಾ ಇರೋ ಪ್ರಶ್ನೆ ಅಲ್ಲ. CWMA ಇರ್ಬೋದು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಇರ್ಬೋದು, ಇವ್ರ ಮುಂದೆ ವಾದ ಮಂಡನೆ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಅಡ್ವೊಕೇಟ್ಗಳು ಮಾಡಬೇಕು, ಎಂಪಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಅಂಡ್ ಇಟ್ಸ್ ಆಟೋನಮಸ್ ಬಾಡಿ. ಓಕೆ, ಹಾಗಾಗಿ ಎಂಪಿಗಳು ಹೋಗಿ ಮತ್ತೊಬ್ಬರಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ಅದು ಮಾಡಿದಲ್ಲಿ ಸರ್ಕಾರ ಎಲ್ಲೊಂದು ಕೂಡ ವಿಫಲ ಆಗಿದೆ ಅನ್ನತಕ್ಕಂಥ ವಾದವೇ ನಾವು ಮಾಡ್ತಾ ಇರುವಂತದ್ದು. ಆಯ್ತು. ಹೀಗಿದ್ದಾಗ ಈ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದು, ಅಪ್ಪಾಜಿಯವರು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಬಿಜೆಪಿ ಕೂಡ ಹಲವು ವರ್ಷಗಳ ಕಾಲ ಅಧಿಕಾರವನ್ನ ಈ ರಾಜ್ಯದಲ್ಲಿ ನಡೆಸಿದೆ ಮತ್ತು ಬರವನ್ನೂ ಕೂಡ ಕಂಡಿದೆ. ಹಾಗಾದ್ರೆ ಒಂದು ಕಂಪ್ಯಾರಿಸನ್ ಮಾಡೋಣ. ಆಗ ತಾಂತ್ರಿಕವಾಗಿ ಅಥವಾ ಟೆಕ್ನಿಕಲಿ ನೀವು ಬರವನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರಿ, ಈ ಗವರ್ಮೆಂಟ್ಗೆ ಯಾವ ಸಲಹೆಗಳನ್ನ ಕೊಡೋದಕ್ಕೆ ತಾವು ಬಯಸ್ತೀರಿ? ಅವಾಗ್ಲೂ ಬರ ಬಂತು, ಈಗಲೂ ಬರ ಇದೆ, ಬರ ಇರಲಿಲ್ಲ ಅನ್ನುವ ವರ್ಷಗಳು ಬಹಳ ಕಡಿಮೆ ನಮ್ಮ ರಾಜ್ಯದಲ್ಲಿ. ಇತ್ತೀಚಿನ ಒಂದು 20-25 ವರ್ಷಗಳ ಡೇಟಾ ಪಾಯಿಂಟ್ ನ ತಗೊಳ್ತಾ ಹೋದ್ರೆ, ಹಾಗಾದ್ರೆ ಏನು ಉದಾಹರಣೆ ಕೊಡ್ತೀರಿ ಅಥವಾ ಯಾವ ಸೊಲ್ಯೂಷನ್ ಕೊಡ್ತೀರಿ? ಯಾವ ಡಿಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಕೊಡ್ತೀರಿ ರಾಜ್ಯ ಸರ್ಕಾರಕ್ಕೆ? ಯಡಿಯೂರಪ್ಪನವರು 2019ರಲ್ಲಿ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಇಡೀ ಉತ್ತರ ಕರ್ನಾಟಕದಲ್ಲಿ ಭೀಕರ ನೆರೆ ಬಂತು. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ರು. ಆ ಸಂದರ್ಭದಲ್ಲಿ ಸಚಿವ ಸಂಪುಟವು ಕೂಡ ವಿಸ್ತರಣೆನೂ ಕೂಡ ಆಗಿರಲಿಲ್ಲ. ಏಕಾಂಗಿಯಾಗಿ ಬೆಳಗಾವಿ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಎಂಟೈರ್ ಉತ್ತರ ಕರ್ನಾಟಕ ಪ್ರವಾಸ ಮಾಡಿ ಸಂಕಷ್ಟದಲ್ಲಿದ್ದಂತ ರೈತರಿಗೆ ಧೈರ್ಯ ಹೇಳುವಂತ ಕೆಲಸ ಮಾಡಿದ್ರು. ಕೇವಲ ಧೈರ್ಯ ಅಷ್ಟೇ ಹೇಳಲಿಲ್ಲ, ಮನೆ ಕಳ್ಕೊಂಡಂತ ಬಡವರು ರೈತರೇನಿದ್ರು ಕೇಂದ್ರ ಸರ್ಕಾರದ NDRF ನಾಮ್ಸ್ ಪ್ರಕಾರ 1.25 ಲಕ್ಷ ಇದ್ರೆ ಯಡಿಯೂರಪ್ಪನವರು 1.25 ಲಕ್ಷದಲ್ಲಿ ಸಾಕಾಗುದಿಲ್ಲ ಅಂತೇಳಿ ರಾಜ್ಯ ಸರ್ಕಾರವೇ ಮುಂದೆ ಬಂದು ಹಿಂದಿನ ಬಿಜೆಪಿ ಸರ್ಕಾರ 3.25 ಲಕ್ಷ ಕೊಟ್ಟು 5 ಲಕ್ಷ ರೂಪಾಯಿ ಒಟ್ಟು ಪರಿಹಾರ ಕೊಟ್ಟು ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು. ಅಷ್ಟೇ ಅಲ್ಲ, ಏನು ಆ ಸಂದರ್ಭದಲ್ಲಿ ಬೀದಿಗೆ ಬಂದಿದ್ರು ರೈತರು, ಬಡವರುಗಳು. ಅವ್ರಿಗೆ 10,000 ರೂಪಾಯಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಪಾತ್ರೆ ಪಡಿಗೆನ ತೆಗೆದುಕೊಳ್ಬೇಕು, ಎಲ್ಲವೂ ಕೂಡ ನೀರಲ್ಲೆಲ್ಲ ಮುಳುಗೋಗಿತ್ತು. ಈ ರೀತಿ ರೈತರ ಪರವಾಗಿ ಯಾವತ್ತೂ ಕೂಡ ಯಡಿಯೂರಪ್ಪ ಚಿಂತನೆ ಕೂಡ ಮಾಡಿದ್ರು. ಬರೀ ಚಿಂತನೆ ಅಷ್ಟೇ ಅಲ್ಲ, ಸಂಕಷ್ಟದ ಸಂದರ್ಭದಲ್ಲಿ ಅವರಿಗೆ ನೆರವಿಗೆ ಬಂದ್ರು. ಯಾರು ಮನೆ ಕಳ್ಕೊಂಡಿದ್ರು ನಿಮ್ಗೆ ಇನ್ನೂ ಕಣ್ಮುಂದಿದ್ರು, ರಾಜ್ಯದ ಜನ ಮರ್ತಿಲ್ಲ. ಇಡೀ ಎಲ್ಲ ಬೆಂಗಳೂರು ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಉದ್ಯಮಿಗಳ ಹತ್ರ ಎಲ್ಲ ಹೋಗಿ ಉತ್ತರ ಕರ್ನಾಟಕ ಮನೆಯನ್ನು ಕಳ್ಕೊಂಡಿದ್ರು, ಬಡವರು ಮನೆ ಕಟ್ಸ್ಕೊಳ್ತಕ್ಕಂಥ ಕೆಲಸ ಕೂಡ ಯಡಿಯೂರಪ್ಪನ ಇದ್ದಾಗ ಮಾಡಿದ್ರು. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ರೈತರಿಗೆ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗ್ತದೆ. ರೈತರ ನೆರವಿಗೆ ಅವರು ಧಾವಿಸಬೇಕಾಗ್ತದೆ. ಎಲ್ಲೋಗಿದ್ದಾರೆ ಮುಖ್ಯಮಂತ್ರಿಗಳು? ಪರಿಹಾರ ಕೊಡೋದು ದೂರದ ಮಾತು, ರೈತರಿಗೆ ಧೈರ್ಯ ಹೇಳೋದಕ್ಕೂ ಕೂಡ ಉತ್ತರ ಕರ್ನಾಟಕ ಅವರು ಹೋಗಕ್ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ಬರ ಪೀಡಿತ ಪ್ರದೇಶಗಳಿಗೆ ಹೋಗಕ್ ಸಾಧ್ಯ ಆಗ್ತಾ ಇಲ್ಲ. ಕೇವಲ ಬೆಂಗಳೂರಿನಲ್ಲಿ AC ರೂಮಲ್ಲಿ ಕುತ್ಕೊಂಡು ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ವೆಬೆಕ್ಸ್ ಅಲ್ಲಿ ಮೀಟಿಂಗ್ ಮಾಡ್ಬಿಟ್ರೆ, ಅರೆ ಚುನಾಯಿತ ಪ್ರತಿನಿಧಿಗೆ ಇವತ್ತು ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಇನ್ನು ಅಧಿಕಾರಿಗಳಿಂದ ನಿರೀಕ್ಷೆ ಮಾಡ್ತೀನಿ. ಹಾಗಾದ್ರೆ ದಟ್ ಈಸ್ ಮೈ ಕನ್ಸರ್ನ್. ರೈಟ್. ನಾನು ವಾಪಸ್ಸು ಕಾವೇರಿ ವಿಷಯಕ್ಕೆ ಬರ್ತೀನಿ. ಮೇಕೆದಾಟನ್ನ ಇದಕ್ಕೊಂದು ಸ್ವಲ್ಪ ತಳ್ಕ್ ಹಾಕೋಣ ಸರ್. ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಇದಕ್ಕೊಂದೇ ಒಂದು ಕ್ಲಿಯರೆನ್ಸ್ ಕೊಟ್ಬಿಟ್ರೆ ಸಾಕು, ಮೇಕೆದಾಟು ಕಟ್ಕೊಳ್ಳೋದಕ್ಕೆ ಯಾವ ರೀತಿಯ ಅಡ್ಡಿ ಕೂಡ ಇಲ್ಲ. ಇದನ್ನ ಹಲವು ನ್ಯಾಯ ಮಂಡಳಿಗಳು ಹೇಳಿದಾವೆ, ನ್ಯಾಯಾಲಯವೂ ಹೇಳಿದೆ, ಸುಪ್ರೀಂ ಕೋರ್ಟು ಹೇಳಿದೆ. ಹಾಗಾದ್ರೆ ನನಗೊಂದು ಮಾತು ಹೇಳಿ, ಹಲವು ವರ್ಷಗಳಿಂದ ಆಡಳಿತದಲ್ಲಿ ಇರುವ ಭಾರತೀಯ ಜನತಾ ಪಕ್ಷ ಅಥವಾ NDA ಮೈತ್ರಿಕೂಟ ಯಾಕೆ ಮೇಕೆದಾಟಿಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಇಂದ ಕ್ಲಿಯರೆನ್ಸ್ ಅನ್ನ ಕೊಡುವ ಕೆಲಸ ಮಾಡ್ತಾ ಇಲ್ಲ? ಇವತ್ತಿನ ಪತ್ರಿಕೆನ ತೆಗೆದು ನೋಡಿ ಪ್ಲೀಸ್. ಮೇಕೆದಾಟು ವಿಚಾರದಲ್ಲಿ ಏನು DPR ಕೊಟ್ಟಿದ್ದಾರೆ, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, 3 ತಿಂಗಳಕ್ಕೂ ಹಿಂದೆ ಕೊಟ್ಟದಂತಲೂ ಕೂಡ ಟೆಕ್ನಿಕಲ್ ಮಿಸ್ಟೇಕ್ ಮಾಡಿ ಇವತ್ತು ವಾಪಸ್ ಬಂದಿರೋಂಥ ಉದಾಹರಣೆನೂ ಕೂಡ ಕಂಡುಬಂದಿದೆ. ಈ ರೀತಿ ಇವತ್ತು ರಾಜ್ಯ ಸರ್ಕಾರ ಎಲ್ಲೊಂದ್ ಕಡೆ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ತಿರೋ, ಮತ್ತೊಂದು ಹೇಳ್ತಿರೋ, ಇದೆಲ್ಲದರ ಪರಿಣಾಮ ಇಷ್ಟು ವರ್ಷಗಟ್ಟೆ ಇವತ್ತು ಮುಂದೂಡ್ಕೊಂಡು ಬರ್ತಾ ಇರುವಂತದ್ದು. ಮತ್ತೆ ಮೇಕೆದಾಟು ಏನ್ ಕಳೆದ 12 ವರ್ಷದಿಂದ ಬಂದಿರುವಂತದ್ದಲ್ಲ, ಹಲವಾರು ದಶಕಗಳಿಂದ ಸಮಸ್ಯೆ ಇದೆ. ಸಮಸ್ಯೆಗಳು ಅವಾಗಿಂದನೂ ಕೂಡ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ಎಲ್ಲ ಆಗಾಗ ಬೇರೆ ಬೇರೆ ಕಾರಣಕ್ಕೆ, ತಾಂತ್ರಿಕ ಕಾರಣಕ್ಕೆ ಡಿಲೇ ಆಗಿರುವಂತದ್ದು. ಇಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ಆ ಡಿಲೇ ಎಲ್ಲ ಕ್ಲಾರಿಟಿ ಸಿಕ್ತು. ಆಮೇಲೆ ನಮ್ಮ ಜಾಗದಲ್ಲಿ ನಾವು ಅಣೆಕಟ್ಟು ಕಟ್ಕೊಳ್ಳೋದಕ್ಕೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಯ್ತು. ಪಾರ್ಲಿಮೆಂಟ್ ಅಲ್ಲದು ಚರ್ಚೆ ಆಗಿದೆ, ಕೇಂದ್ರ ಸಚಿವರು ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಅದ್ರ ಮೇಲೂ ಸಹ
3 ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಟೆಕ್ನಿಕಲ್ ಫಿಸಿಬಿಲಿಟಿ ರಿಪೋರ್ಟ್ ಅಲ್ಲೂ ಕೂಡ ತಾಂತ್ರಿಕವಾಗಿ ತಪ್ಪು ಮಾಡಿಕೊಂಡು ವಾಪಸ್ ಕರ್ನಾಟಕ ಕಳಿಸ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ನಿಮ್ ಗೌರ್ಮೆಂಟ್ ಇದ್ದಾಗ ಮೇಕೆದಾಟು ಬಗ್ಗೆ ಟೆಕ್ನಿಕಲ್ ಫೀಸಿಬಿಲಿಟಿ ರಿಪೋರ್ಟ್ ಕೊಟ್ಟಿತ್ತ? ಹಾಗಾದ್ರೆ ಅದ್ರ ಬಗ್ಗೆ ನಂಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಕೇವಲ ಡಿ.ಕೆ. ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರೆ ಹೊರತು ಕಳೆದ 3 ವರ್ಷದಿಂದ ಏನ್ ಮಾಡಿದ್ರೆ ಅಂತ ನೀವು ಅವ್ರನ್ನ ಕೇಳಬೇಕಾಗ್ತದೆ. ನಾನು ಇನ್ನೊಂದು ಡೇಟಾ ಪಾಯಿಂಟ್ ಹೇಳ್ತೀನಿ ಸರ್ ನಿಮ್ಗೆ. ಮಳೆ ಜಾಸ್ತಿ ಬರುವ ಸಂದರ್ಭದಲ್ಲಿ ಅಥವಾ ಸಿಕ್ಕಾಪಟ್ಟೆ ಮಳೆ ಬರುವ ಸಂದರ್ಭದಲ್ಲಿ 400 TMCಗಿಂತ ಹೆಚ್ಚು ನೀರು, ಮೋರ್ ದ್ಯಾನ್ 400 TMC. ನಾನು ನಿಮಗೆ ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ವ್ಯೂ ಪಾಯಿಂಟ್ ಹೇಳಬೇಕು ಅಂತಂದ್ರೆ ಸರಿಸುಮಾರು ಒಂದು 8 KRS ಅಣೆಕಟ್ಟೆಯಷ್ಟಕ್ಕಿಂತ ಜಾಸ್ತಿ ನೀರು ಸಮುದ್ರದ ಪಾಲಾಗುತ್ತೆ ತಮಿಳುನಾಡಲ್ಲಿ. ಮಿನಿಮಮ್ 177 to 180 TMC ಅಂತೂ ಹರಿದು ಹೋಗೇ ಹೋಗುತ್ತೆ. ಇದರ ಬಗ್ಗೆ ನಾವು ಸರ್ವಪಕ್ಷವಾಗಿ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಚರ್ಚೆಗೆ ಕೂತ್ಕೊಂಡು ಈ ಪಾರ್ಟಿಸನ್ ಪಾಲಿಟಿಕ್ಸ್ ಮಾಡದೆ, ಅಂದ್ರೆ ಒಬ್ರಿಗೊಬ್ಬರ ಮೇಲೆ ಗೂಬೆ ಕೂಡಿಸ್ಕೊಳ್ಳದೆ ಚರ್ಚೆ ಮಾಡದೆ ಇದನ್ನ ಮಾಡಬಹುದು ಅಂತ ನಾವು ಜೊತೆಗೆ ನಿಂತ್ಕೊಂಡಾಗ ಇಡೀ ಕರ್ನಾಟಕದ ಜನರ, ಅಟ್ಲೀಸ್ಟ್ ನಮ್ಮ ಬಯಲುಸೀಮೆ ಪ್ರಾಂತ್ಯದ ಜನರ, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ಭಾಗದ ಜನರ ಸಮಸ್ಯೆ ನೀಗ್ಬಿಡುತ್ತಲ್ಲ ಸರ್? ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸರಿ ಇದೆ. ನಾವು ಎಷ್ಟು ನೀರನ್ನ ಬಳಸ್ಕೊಳ್ತೇವೆ, ಕರ್ನಾಟಕ, ತಮಿಳುನಾಡು ಅದ್ರ 10 ಪಟ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸತ್ಯ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ನೀರಾವರಿ ಸಚಿವರು ಕೂಡ ಆಗಿದ್ರು. ಈಗ ಎಲ್ಲದಕ್ಕೂ ಕೂಡ ಕಾಲ ಕೂಡು ಬಂದಿದೆ. ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ಸ್ಟಾಲಿನ್ ಏನಿದ್ದಾರೆ, ಮುಖ್ಯಮಂತ್ರಿಗಳು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಪ್ತರಿದ್ದಾರೆ. ಎಲ್ಲ ಕೂತು ಈಗ ಸಮಸ್ಯೆನ ಬಗೆಹರಿಸಿಕೊಳ್ಳೋದಕ್ಕೆ ಸಮಯ ಸರಿಯಾಗಿದೆ. ಆ ನಿಟ್ಟಿನಲ್ಲಿ ಅವ್ರು ಗಟ್ಟಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ನನಗೆ ಒಂದು ವಿಷಯ ಸರ್ ನಿಮ್ಮಲ್ಲಿ ನಾನು ನೇರವಾಗಿ ಕೇಳಬೇಕು. ಸರ್ವಪಕ್ಷ ಸಭೆ ಅನ್ನೋದ್ರ ಬಗ್ಗೆ ತಮ್ಮ ನಿಲುವೇನು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್ವಪಕ್ಷದ ಸಭೆ ನನ್ನ ವೈಯಕ್ತಿಕ ನಿಲುವು ಇವತ್ತು ನಾನು ಬೆಳಗ್ಗೆ ಮಾತನಾಡಿದ್ದೇನೆ. ಈಗಾಗಲೇ ಜೂನ್ ತಿಂಗಳಲ್ಲೇ 3.5 TMC ನೀರನ್ನು ಬಿಟ್ಟಾಗಿದೆ. ಈಗ ಸರ್ವಪಕ್ಷ ಸಭೆ ಕರೆದು ಏನ್ ಚರ್ಚೆ ಮಾಡೋದಕ್ಕೆ ಹೊರಟಿದ್ದಾರೆ, ಅದೇ ಹೊತ್ತು ದೊಡ್ಡ ಪ್ರಶ್ನೆ ಎದ್ದಿರುವಂತದ್ದು. ಆಗ ನಾನು ವಿಪಕ್ಷ ನಾಯಕರ ಹತ್ರನೂ ಕೂಡ ಮಾತನಾಡ್ತೇನೆ. ನಮ್ ಸ್ಟ್ಯಾಂಡ್ ಏನಿರಬೇಕು, ಸಭೆ ಹೋಗ್ಬೇಕು ಬೇಡ ಎಲ್ಲವನ್ನೂ ಕೂಡ ನಾವು ಕೂತು ಚರ್ಚೆ ಮಾಡಬೇಕಾಗ್ತದೆ. ಇವ್ರು ಕೇವಲ ಮುಖ್ಯಮಂತ್ರಿಗಳು ಅವರ ಕುರ್ಚಿ ಭದ್ರಪಡಿಸ್ಕೊಳ್ಳಕ್ಕೆ ನಮ್ಮ ಹೆಗಲ ಮೇಲೆ ಗನ್ನಿಟ್ಟು ಹೊಡಿತಕ್ಕಂತ ಅವಶ್ಯಕತೆ ಇಲ್ಲ. ಹಾಗೆ ನಾವೆಲ್ಲ ನಾಯಕರ ಜೊತೆ ಚರ್ಚೆ ಮಾಡಿ ನಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತೇವೆ. ಆದ್ರೆ ನೀವು ಸರ್ವಪಕ್ಷ ಸಭೆಗೆ ಹೋಗ್ಲಿಲ್ಲ ಅಂತಂದ್ರೆ ಕರ್ನಾಟಕದ ಪರವಾಗಿರುವ ನಿಮ್ಮ ಜನಪರ ಕಾಳಜಿ, ರೈತರ ಕಾಳಜಿಯ ಮಾತುಗಳನ್ನ ಸಭೆಯಲ್ಲಿ ವ್ಯಕ್ತಪಡಿಸೋದಕ್ಕೂ ಸಾಧ್ಯ ಆಗ್ಲಿಕ್ಕಿಲ್ಲ, ಅಥವಾ ನಿಮ್ಮ ಒಂದು ಸೊಲ್ಯೂಷನ್ ಬೇಸ್ಡ್ ಪಾಲಿಟಿಕ್ಸ್ ಏನಿದೆ ಅದನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದಿನನಿತ್ಯ ನಮ್ಮ ನಿಲುವು ಏನು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟಪಡಿಸ್ತಾ ಇದ್ದೇವೆ. ಆದ್ರೂ ಕೂಡ ಇವ್ರ ಸಭೆ ಕರೆದಿರೋದ್ರಿಂದ ನಾವು ನಮ್ಮ ಪಕ್ಷದಲ್ಲೇ ಇರೋ ಮಾತನಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ತೇವೆ. ಆಮೇಲೆ ಇನ್ನೊಂದು ನ್ಯಾಷನಲ್ ವಾಟರ್ ಪಾಲಿಸಿ ಅಂತಿದೆ ಸರ್. ನ್ಯಾಷನಲ್ ವಾಟರ್ ಪಾಲಿಸಿ ಪ್ರಕಾರ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಬರುತ್ತೆ ಅಂತಂದ್ರೆ ಪ್ರಯಾರಿಟಿ ಬರೋದು ಕುಡಿಯೋ ನೀರಿಗೆ ಪ್ರಯಾರಿಟಿ, ಆಮೇಲೆ ನಂತರದ್ದು ಬೇರೆದಕ್ಕೆ, ಬೆಳೆಯೂ ಸೇರಿದಂತೆ. ಸೊ ನ್ಯಾಷನಲ್ ವಾಟರ್ ಪಾಲಿಸಿಯನ್ನ ನಾವು ಈ ಸರ್ಕಾರದ ಮುಂದೆ ಇಟ್ಟು, ಅಥವಾ ಈ ಸರ್ಕಾರ CWMA ಮುಂದೆ ಇಟ್ಟು, CWRC ಮುಂದೆ ಇಟ್ಟು ವಾದ ಮಂಡಿಸಬಹುದಾಗಿತ್ತ? ಅಥವಾ ಯಾಕೆ ಪದೇ 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 ನಾವು ನಾರಿಮನ್ ಅಂತ ಮಾತಾಡ್ತೀವಿ, ಇನ್ನೊಬ್ಬರ ಹೆಸರು ಮಾತಾಡ್ತೀವಿ, ಖ್ಯಾತನಾಮ ವಕೀಲರನ್ನ ಮಾತಾಡ್ತೀವಿ, ಕೋಟ್ಯಂತರ ರೂಪಾಯಿ ವಕೀಲರಿಗೇನೆ ನಾವು ಖರ್ಚು ಮಾಡಿದೀವಿ. ಯಾಕೆ ಇಷ್ಟೊಂದು ದಶಕದಿಂದ ಇವತ್ತಿಗೂ 2026 ಆಗಸ್ಟ್ ತಿಂಗಳು ಹತ್ರ ಬರ್ತಾ ಇರೋ ಸಂದರ್ಭದಲ್ಲೂ ನಾವು ಕುಳಿತುಕೊಂಡು ಯಾಕೆ ಕಾವೇರಿಯ ಡಿಸ್ಟ್ರೆಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ? ಇದು ಬಹಳ ನೋವು, ಖೇದಕರ ಅನ್ಸುತ್ತಲ್ಲ. ಯಾಕೆ? ರೈತರು ಎತ್ತಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಇದೇನೆ. ನಾವೇನು ರೈತರು ಈ ಭಾಗದಲ್ಲಿ ಬೆಳೆಗೆ ನೀರು ಕೇಳ್ತಾ ಇಲ್ಲ, ಕುಡಿಯೋ ನೀರಿಗೆ ನೀರು ಕೇಳ್ತಾ ಇರುವಂತದ್ದು. ಕುಡಿಯೋ ನೀರಿಗೆ ನಮಗೆ ಅಭಾವ ಇರೋ ಸಂದರ್ಭದಲ್ಲಿ ತಮಿಳುನಾಡಿಗೆ ರೈತರಿಗೆ ಅಲ್ಲಿ ಬೆಳೆ ಬೆಳೆದಕ್ಕೆ ನೀರು ಬಿಡಬೇಕು ಅಂತ ಕೇಳ್ತಕ್ಕಂಥದ್ದು ಯಾವ ನ್ಯಾಯ? ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ತೆದ್ದಿರುವಂತದ್ದು. ಇದಕ್ಕೆ ಮುಖ್ಯಮಂತ್ರಿಗಳೇ ಸಮರ್ಪಕವಾಗಿ ಉತ್ತರ ಕೊಡಬೇಕಾಗ್ತದೆ, ಪರಿಹಾರನ ಕಂಡುಕೊಳ್ಬೇಕಾಗ್ತದೆ. ಓಕೆ, ಈಗ ನನಗೆ ಒಂದು ಕ್ಲಾರಿಟಿ ಸರ್ ನಿಮ್ಮಿಂದ. ನಂಬರ್ 1, ಈ ಗವರ್ಮೆಂಟು ಕಾವೇರಿ ವಿಚಾರದಲ್ಲಿ ಈ ಹಂತಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವಿಫಲವಾಗಿರೋದು ಪಾಯಿಂಟ್ ನಂಬರ್ 1. ನಾನು ಒಂದು 4-5 ಪಾಯಿಂಟ್ ಕೇಳ್ತೀನಿ, ನಾನು ಆಮೇಲೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನಂಬರ್ 1, ಎಲ್ಲಿ ಫೇಲ್ ಆಯ್ತು ಈ ಗವರ್ಮೆಂಟ್? ಮೇ ಜೂನ್ ನಲ್ಲಿ ನಮಗೆ ಬರ ಎದುರಿಸಬೇಕಾಗಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಿದ್ರು ಕೂಡ ನೀರು ಹಿಡಿದಿಡ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಬೇಕಾಗಿತ್ತು ಈ ಭಾಗದಲ್ಲಿ. ಜೂನ್ ತಿಂಗಳಲ್ಲೇ ತಮಿಳುನಾಡಿಗೆ ನೀರು ಹರಿಬಿಡ್ತಕ್ಕಂಥ ಅವಶ್ಯಕತೆ ಇತ್ತ, ಇದನ್ನು ಮುಖ್ಯಮಂತ್ರಿಗಳು ಹೇಳಬೇಕಾಗ್ತದೆ. ಓಕೆ ಓಕೆ, ಇದು ಮೊದಲನೇ ಇದರಲ್ಲಿ ಎಡವಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಓಕೆ ಓಕೆ. ಎರಡನೇದು, ಮುಖ್ಯಮಂತ್ರಿಗಳು ಇಷ್ಟು ಬಾರಿ ದೆಹಲಿಗೆ ಹೋಗಿ ಬಂದ್ರು,
ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತ ಹೇಳಿ. ಯಾಕೆ ಮುಖ್ಯಮಂತ್ರಿಗಳಿಗೆ ಇವತ್ತು CWRA ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಇದ್ದಾಗ ವಕೀಲರನ್ನ ಭೇಟಿ ಮಾಡಬೇಕು, ಅವ್ರು ಏನ್ ನ್ಯಾಯ ಮಂಡಿಸಕ್ ಹೊರಟಿದ್ದಾರೆ, ನಮ್ಮ ರಾಜ್ಯದ ಹಿತಾಸಕ್ತಿ ಏನಿದೆ, ನಮ್ಮ ಕುಡಿಯೋ ನೀರಿನ ಸಮಸ್ಯೆಗೆ ಅಭಾವ ಉಂಟಾಗಿರೋದು ಈ ಎಲ್ಲವನ್ನೂ ಕೂಡ ಸ್ವತಃ ಮುಖ್ಯಮಂತ್ರಿಗಳು ಅಥವಾ ನೀರಾವರಿ ಸಚಿವರು ಹೋಗಿ ಅದನ್ನ ಮನವರಿಕೆ ಮಾಡುವಂತ ಕೆಲಸ ಯಾಕೆ ಇವ್ರಿಗೆ ಆಗ್ಲಿಲ್ಲ, ಸಮಯ ಯಾಕೆ ಸಿಗ್ಲಿಲ್ಲ ಮುಖ್ಯಮಂತ್ರಿಗಳಿಗೆ, ಇದು ಸ್ವತಃ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರವನ್ನು ನೀಡಬೇಕಾಗ್ತದೆ. ಓಕೆ, ಈಗ ತಮಿಳುನಾಡಿಗೆ ನೀರು ಬಿಟ್ಟ ಮೇಲೆ ಈಗ ಸರ್ವಪಕ್ಷದ ಸಭೆ ಕರೆಯೋ ಅಗತ್ಯತೆ ಇದೆಯಾ? ನಿರ್ಧಾರ ಎಲ್ಲವೂ ಮಾಡಾಗಿದೆ. ನೀವು ಈಗ ಕರೆದು ಏನ್ ಪ್ರಶ್ನೆ ಮಾಡಬೇಕು? ನೀವೇನೇನು ಈಗೇನು ವಿಶ್ವಾಸ ತಗೊಳಕ್ ಹೊರಟಿದ್ದೀರಿ? ಬಟ್ ಇವರ ಶಾಡೋ ಗವರ್ಮೆಂಟ್ ಸರ್, ವಿರೋಧ ಪಕ್ಷ ಅಂತಂದ್ರೆ ಶಾಡೋ ಗವರ್ಮೆಂಟ್. ನೀರ್ ಬಿಟ್ಟಾದ್ಮೇಲೆ ಈಗ ನಮ್ನ ಯಾಕೆ ಇವತ್ತು ಕರಿತಾ ಇದ್ದೀರಿ? ನೀರ್ ಬಿಡಕ್ಕೂ ಮುಂಚೆನೇನು ವಿರೋಧ ಪಕ್ಷದವ್ರು ನೀವೇನ್ ಕರೆದಿಲ್ಲ, ಸಲಹೆಯನ್ನು ಕೇಳಿದಿಲ್ಲ, ಈಗೇನು ಕರಿತಾ ಇದ್ರಿ ನಮ್ನ? ಸರ್ವಪಕ್ಷ ಸಭೆಗೆ ಹೋಗೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗಬೇಕು, ನಿಲುವಾಗಬೇಕು, ಆಲೋಚನೆ ಆಗಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಚರ್ಚೆ ಮಾಡ್ತೇವೆ. ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಸರ್, ತಮಿಳುನಾಡು ಸರ್ಕಾರ ದಾಖಲೆಗಳಲ್ಲಿ ಹೇಳ್ಕೊಂಡಿದೆ, ಐ ಟೆಲ್ ಯು ಸರ್, ಡಾಕ್ಯುಮೆಂಟ್ಗಳಲ್ಲಿದೆ ಅವರ ಕುರುವೈ ಬೆಳೆ ಬಗ್ಗೆ ಮತ್ತು ಎಷ್ಟು ವಿಸ್ತೀರ್ಣದಲ್ಲಿ ಬೆಳೆಯನ್ನ ಅವರು ಬೆಳೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ತಮಿಳುನಾಡು ಸರ್ಕಾರ. ಇದನ್ನ CWRC ಮತ್ತು CWMA ಮುಂದೆ ತೆಗೆದುಕೊಂಡು ಬರುವುದು ಕರ್ನಾಟಕ ಸರ್ಕಾರದ ಅಥವಾ ವಿರೋಧ ಪಕ್ಷದ ಯಾರೇ ಆಗಿರ್ಬೋದು ಸರ್, ಅವರ ಒಂದು ಗುರುತರವಾದಂಥ ಜವಾಬ್ದಾರಿಯಾಗಿದೆ. ಆ ಕೆಲಸದ ಬಗ್ಗೆ, ಆ ವಿಚಾರದ ಬಗ್ಗೆ ತಾವು ಈ ಗವರ್ಮೆಂಟ್ಗೆ ತಮ್ಮ ಅಮೂಲ್ಯ ಸಲಹೆಗಳನ್ನ ತಾವು ಕೊಡ್ತೀರಿ. ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ, ತಾವು ದೊಡ್ಡವರಿದ್ದೀರಿ ಇದ್ರ ಬಗ್ಗೆ ಸಲಹೆಗಳನ್ನ ಕೊಡೋದಕ್ಕೆ ಅಂತ ನಾನು ಭಾವಿಸ್ತೀನಿ. ತಾವೇನಂತೀರಿ ಸರ್? ಮೇಕೆದಾಟು ವಿಚಾರ ಇರ್ಬೋದು, ಕಾವೇರಿ ನೀರಿನ ವಿಚಾರದ ಇರ್ಬೋದು, ಸ್ವಾತಂತ್ರ್ಯ ಬರೋ ಪೂರ್ವದಲ್ಲಿನೂ ಕೂಡ ನಮ್ಗೆ ಅನ್ಯಾಯ ಹಾಕೊಂತಾನೆ ಬಂದಿದೆ. ಅದು ಹಾಗೆ ಮುಂದುವರ್ಕೊಂಡು ಬರ್ತಾನೆ ಇದೆ. ಎಲ್ಲೋ ಒಂದ್ ಕಡೆ ಇದಕ್ಕೆ ಇತಿಶ್ರೀ ಹಾಡಬೇಕಾಗ್ತದೆ. ತಮಿಳುನಾಡು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಕರ್ನಾಟಕ ಹಿತಾಸಕ್ತಿ, ರೈತರ ಹಿತಾಸಕ್ತಿನ ಅವರು ಕೂಡ ಗಮನಿಸಬೇಕಾಗ್ತದೆ. ಕರ್ನಾಟಕ, ತಮಿಳುನಾಡು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮೊದಲನೇದಾಗಿ ಡಿಸ್ಟ್ರೆಸ್ ಫಾರ್ಮುಲಾ ಕಂಡಿಡ್ಕೋಬೇಕಾಗ್ತದೆ. ಇದುವರೆಗೂ ಕಂಡಿಡ್ಕೊಂಡೇ ಇಲ್ಲ ಅನ್ನೋದೇ ಬಹಳ ಬೇಸರ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇಲ್ಲ. ಅಂದ್ರೆ ಮಳೆ ಯಥೇಚ್ಛವಾಗಿ ಬಂದಾಗ ನೀರ್ ಬಿಡ್ತಕ್ಕಂಥದ್ದು ಏನ್ ಕಷ್ಟದ ಕೆಲಸ ಅಲ್ಲ. ನಮ್ಗೆ ಕುಡಿಯಕ್ ನೀರಿಲ್ಲ ಅಂತ ಹೇಳಿದಾಗ ಅಲ್ಲಿ ಭಾಗದ ರೈತರು ನೀರ್ ಬಿಡಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಇದೆ? ಸೊ ಹಾಗಾಗಿ ಇವತ್ತು ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಇದು ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿ ನಮ್ಮ ರಾಜ್ಯದ ರೈತರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕಾಗ್ತದೆ. ಪ್ಲಾನ್ ಆಫ್ ಆಕ್ಷನ್ ಬಿಜೆಪಿ ಏನ್ ಮಾಡ್ಕೊಂಡಿದೆ ಸರ್ ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ? ಹೋರಾಟದಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಲಹೆಗಳು ಕೊಡೋದಾಗಿರ್ಬೋದು, ಕೇಂದ್ರಕ್ಕೆ ಇದರ ಗಮನ ತರೋದಾಗಿರ್ಬೋದು, ರೈತರ ಪರವಾಗಿ ನಿಂತ್ಕೊಳ್ಳೋದಾಗಿರ್ಬೋದು, ನಾಲ್ಕು ಕೂಡ ಮೊದಲನೇದಾಗಿ ತಕ್ಷಣ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಮಾಡಬೇಕಾಗ್ತದೆ. ಓಕೆ, ಮುಂದೇನ್ ಮಾಡಬೇಕು ನಾವೆಲ್ಲ ಚರ್ಚೆ ಮಾಡ್ತೇವೆ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಬೇಕಾಗತ್ತೆ, CWMA ಅನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಬಟ್ ಏನಾಗ್ಬಿಡುತ್ತೆ ಸರ್, ಒಂದ್ಸಲ ಮಳೆ ಬಂದ್ಬಿಟ್ರೆ ಸಂಪೂರ್ಣವಾಗಿ ಎಲ್ಲ ಚರ್ಚೆ, ಮಾತು, ಕತೆ ಎಲ್ಲ ನಿಂತೋಗ್ಬಿಟ್ಟು ಮುಂದೆ ಬರೋವರೆಗೂ ಕೂಡ ನಾವು ಕಾಯ್ಬೇಕಾಗತ್ತೆ. ಪ್ರತಿ ಸಲನೂ ಕೂಡ ನಾವು ಇದನ್ನೇ ಅನುಭವಿಸ್ತಾ ಇದ್ದೇವೆ. ಮಳೆ ಬಂತು ಅಂತ ಹೇಳಿ ಮನೇಲಿ ಕೂರೋದಕ್ಕಿಂತ ಪರ್ಮನೆಂಟ್ ಆಗಿ ಒಂದು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಬೇಕು. ಡಿಸ್ಟ್ರೆಸ್ ಫಾರ್ಮುಲಾ ಬಗ್ಗೆನೂ ಕೂಡ ತೀರ್ಮಾನ ಆಗ್ಬೇಕಾಗ್ತದೆ. ಅಲ್ಲೊಂದು ಮಹದಾಯಿ ಯೋಜನೆಯೂ ಕೂಡ ಇದೆ ಸರ್, ಅದಕ್ಕೂ ಕೂಡ ಬಹಳ ದೊಡ್ಡ ಹೋರಾಟ ನಡೀತಾನೆ ಇದೆ. ಮತ್ತೊಂದ್ ಕಡೆ ಬೇರೆ ಬೇರೆ ಹೋರಾಟಗಳು ರಾಜ್ಯದಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ನಡೀತಾನೆ ಇದೆ. ಸೊ ಬಹುಶಃ ಈ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ತಾರ್ಕಿಕವಾದ ಅಂತ್ಯದ ಸಲುವಾಗಿ ನೀವು ಬಂದು ಈ 2026-22 ಒಂದ್ ಸ್ವಲ್ಪ ನಿಂತ್ಕೊಳ್ಳೋಣ ಅನ್ನೋದು ನನ್ನ ಆಶಯ ಸರ್. ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡಬೇಕಾಗಿದೆ, ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಐ ಹೋಪ್ ವಿರೋಧ ಪಕ್ಷವಾಗಿ ಒಂದು ಶಾಡೋ ಗವರ್ಮೆಂಟ್ ಆಗಿ ಅಂಡ್ ಆಸ್ ಎ ಶಾಡೋ ಕ್ಯಾಬಿನೆಟ್ ಆಗಿ ತಾವು ಕೂಡ ಒಂದು ಬಹಳ ದೊಡ್ಡ ನ್ಯಾಷನಲ್ ಪಾರ್ಟಿಯ ಕರ್ನಾಟಕ ಕಾಡರ್ನ ರಾಜ್ಯಾಧ್ಯಕ್ಷರಾಗಿ ತಾವು ಇದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ, ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ, ಸಲಹೆ ಸೂಚನೆಗಳನ್ನು ಕೊಡ್ತೀರಿ. ನಿಮ್ಮ ಹತ್ರನೂ ಕೂಡ ಬಹಳ ಜನ ಕಾನೂನು ತಜ್ಞರಿದ್ದಾರೆ. ಇದೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡೋ ಪ್ರಯತ್ನ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಇದು ಮಾನ್ಯ BY ವಿಜಯೇಂದ್ರ ಅವರ ಬಹಳ ನೇರವಾದಂತಹ ಮಾತುಗಳು. ಅನೇಕ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಇನ್ ವೆರಿ ಕ್ವಿಕ್ ಪಾಯಿಂಟ್ ಆಫ್ ಟೈಮ್. ಮತ್ತಷ್ಟು ವಿಚಾರಗಳನ್ನು ಅವರು ನಮಗೆ ಮತ್ತಷ್ಟು ಆರಾಮಾಗಿ ಸಿಕ್ಕ ಸಂದರ್ಭದಲ್ಲಿ, ಯಾಕಂದ್ರೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಅವರು ಹೊರಡ್ತಾ ಇದ್ದಾರೆ. ಹಾಗಾಗಿ ಲೆಟ್ಸ್ ಸಿ ಹೌ ಇಟ್ ಗೋಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.